ಎಸ್ ಅಫ್ಕೋರ್ಸ್ ರಾಜ್ಯದಲ್ಲಿ ನಟ್ಟು ಬೋಲ್ಟು ರಾಜಕೀಯ ಬಹಳ ಜೋರಾಗಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ನೀಡಿದ ಆ ಒಂದು ಹೇಳಿಕೆ ಇದೊಂದು ರೀತಿಯಲ್ಲಿ ಪುಡಿ ರೌಡಿಗಳ ಹೇಳಿಕೆ ಅನ್ನುವಂತ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಾಗಂತ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿಲ್ಲ. ಹೌದು, ನಾನು ಹೇಳಿದ್ದೀನಿ, ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ. ಈಗ ಏನು ಚಿತ್ರರಂಗ ನಿಮ್ಮ ಆಸ್ತಿನ, ಕಲಾವಿದರು ನಿಮ್ಮ ಆಸ್ತಿನ, ನಿಮ್ಮ ಪಾರ್ಟಿ ಕಾರ್ಯಕ್ರಮಗಳಿಗೆ ಅವರು ಬರಬೇಕಾ, ಹೀಗೆಲ್ಲ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ಸಾಧು ಕೋಕಿಲ ಕೆಲವರನ್ನ ಕರೆದೇ ಇಲ್ಲ, ಕೆಲವರಿಗೆ ಡೈರೆಕ್ಟ್ ಆಗಿ ಕರೆದಿದ್ದಾರೆ. ಅವರೇ ಹೇಳ್ಕೊಂಡಿದ್ದಾರೆ, ಶಿವಣ್ಣ ಬಿಟ್ಟರೆ ಬೇರೆ ಯಾರಿಗೂ ಡೈರೆಕ್ಟ್ ಆಗಿ ಹೋಗಿ ಕರೆದದ್ದು ಶಿವಣ್ಣ ಅವರನ್ನ ಮಾತ್ರ ಅಂತ ಹೇಳಿ. ಆಮೇಲೆ ಚಕ್ರವರ್ತಿ ಚಂದ್ರಚೂಡ್, ಸುದೀಪ್ ಆಪ್ತ ಗಣಿಗ ರವಿ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಇವತ್ತು ಕೂಡ ಗಣಿಗ ರವಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕೆಂಡ ಕಾರಿದ್ರು. ಏನೆಲ್ಲ ಆಗ್ತಾ ಇದೆ ಸ್ಯಾಂಡಲ್ವುಡ್ ವರ್ಸಸ್ ರಾಜಕೀಯ, ಬನ್ನಿ ನೋಡೋಣ. ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನಟ್ಟು ಬೋಲ್ಟ್ ಟೈಟ್ ವಿವಾದಕ್ಕೆ ಭರ್ಜರಿ ಟ್ವಿಸ್ಟ್. ಡಿಸಿಎಂ ಡಿಕೆಶಿ ದಾರಿ ತಪ್ಪಿಸಿದ್ರ ಸಾಧು ಕೋಕಿಲ. ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಚಿತ್ರರಂಗದ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ರು. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಎಚ್ಚರಿಕೆ ನುಡಿ ನುಡಿದಿದ್ರು. ಡಿಸಿಎಂ ವಾರ್ನಿಂಗ್ ಕೊಟ್ಟಿದ್ದು ಕನ್ನಡ ಚಿತ್ರರಂಗಕ್ಕೆ. ಆದ್ರೀಗ ಹಾಸ್ಯ ನಟ ಕಾಂಗ್ರೆಸ್ ನಾಯಕ ಸಾಧು ಕೋಕಿಲ ಅವರು ಉಪಮುಖ್ಯಮಂತ್ರಿ ದಾರಿ ತಪ್ಪಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಫಿಲಂ ಫೆಸ್ಟಿವಲ್ಗೆ ಸುದೀಪ್ಗೆ ಆಹ್ವಾನ ಇರಲಿಲ್ಲ. ಯಾವಾಗ ಡಿಕೆಶಿ ಕೆರಳಿ ಕೆಂಡವಾದ್ರು, ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಕೂಡ ಸಿಡಿದೆದ್ರು. ಫಿಲಂ ಫೆಸ್ಟಿವಲ್ಗೆ ಸುದೀಪ್ಗೆ ಆಹ್ವಾನ ಇರಲಿಲ್ಲ. ಈ ಅಧ್ವಾನಕ್ಕೆ ಸಾಧು ಕೋಕಿಲ ಕಾರಣ ಅಂದ್ರು. ಆಹ್ವಾನ ಅವ್ರ ಸುತ್ತ ಇರೋ ಜನವ ನಾನ್ ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವರ ನಿರ್ದೇಶಕರುಗಳು ಸಾಧು ಕೋಕಿಲಾಗ್ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧು ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ? ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ? ಇನ್ವಿಟೇಷನ್ ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧು ಕೋಕಿಲ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಡಿಕೆಶಿ ಅವರೇ ಹಿಟ್ಲರ್ ತರ ಆಡೋದು ಬಿಡಿ, ಸಿಎಂ ಆದ್ರೆ ಕಷ್ಟ ಇದೆ ಅಂದ ಚಂದ್ರಚೂಡ್. ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು? ನಿಮ್ಮ ಸೌಂಡ್ ಹಿಟ್ಲರ್ಗಳ ತರ ಇದೆ ಚಿತ್ರರಂಗದವ್ರ ಮೇಲೆ. ಕಾಂಗ್ರೆಸ್ 1000 ಕಾರ್ಯಕ್ರಮ ಮಾಡುತ್ತೆ, ಬಿಜೆಪಿ 1000 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ, ಕಾನೂನಿಲ್ಲ. ಅದು ಅವ್ರವ್ರ ಇಷ್ಟ. ನೀವು ಒಳಗೊಳ್ಳುವಿಕೆ, ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತೆ ರಶ್ಮಿಕಾ ವಿರುದ್ಧ ಸಿಡಿದೆದ್ದ ರವಿ ಗಣಿಗ. ಒಳ್ಳೆ ಪದ ಹೇಳ್ಬೇಕಂದ್ರೆ ಜಂಬದಿಂದ ನಾನು ಬರಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನ ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ನಟ್ಟು ಬೋಲ್ಟು ಟೈಟ್ ಹೇಳಿಕೆಗೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಆದ್ರೆ ಸಾಧು ಕೋಕಿಲ ಅವರೇ ಸಕಲ ಎಡವಟ್ಟಿಗೆ ಕಾರಣ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆದ್ರೆ ಒಂದೇನು ಗೊತ್ತಾ, ಈ ನಟ್ಟು ಬೋಲ್ಟು ವಿಚಾರ ಇದೆಯಲ್ಲ, ಏನು ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತಂದ್ರೆ, ಏನ್ ರಾಜಕೀಯದವರು ಈ ಗೃಹಲಕ್ಷ್ಮಿ 2000 ಕೊಟ್ಟ ಕಲಾವಿದರು ಬದುಕೋದು? ಕಲಾವಿದರು ಯಾರು ಬೇಕು? ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡೋ ಅಧಿಕಾರ ಇರೋದು ಒಬ್ಬರಿಗೆ ಮಾತ್ರ, ಪ್ರೇಕ್ಷಕರಿಗೆ ಮಾತ್ರ. ಬೇರೆ ಯಾವನಿಗಿಲ್ಲ ರೀ ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಅಧಿಕಾರ. ಯಾರಿಗಿದೆ? ಒಂದು ಕಡೆ ಏನು ಶೂಟಿಂಗ್ ಅವಕಾಶ ಇರ್ಲಿಕ್ಕಿಲ್ಲಪ್ಪ, ಮತ್ತೊಂದು ರಾಜ್ಯಕ್ಕೆ ಹೋಗಿ ಮಾಡ್ಬೋದಲ್ಲ. ಮತ್ತೊಂದು ರಾಜ್ಯದವರು ಕರೀತಾರೆ, ಬನ್ನಿ ಅಂತ ಅಷ್ಟೇ, ಇನ್ನೇನಿದೆ. ಈಗ ITBT ಕ್ರಾಂತಿ ಆದಾಗ ಹೈದರಾಬಾದ್ ಹೇಗೆ ಹಾರ್ಡ್ವೇರ್ಗೆ ಬಹಳ ಫೇಮಸ್ ಆಯ್ತು, ಕರ್ನಾಟಕ ಬೆಂಗಳೂರು ಸಾಫ್ಟ್ವೇರ್ಗೆ ಫೇಮಸ್ ಆಯ್ತು. ಬಹಳ ದೊಡ್ಡ ಶೀತಲ ಸಮರ ನಡೀತು ಎರಡು ರಾಜ್ಯಗಳ ನಡುವೆ. ಆಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ, ಇಲ್ಲಿ SM ಕೃಷ್ಣ ಮುಖ್ಯಮಂತ್ರಿ. ಇಲ್ಲಿ ಯಾವುದೋ ಬಂದಾಯ್ತು ಅಂತ ಹೇಳಿದಾಗ ಅಲ್ಲಿ ಕರೀತಾ ಇದ್ರು, ರೆಡ್ ಕಾರ್ಪೆಟ್ ಹಾಕಿ ಬನ್ನಿ 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 ಅಂತ ಹೇಳಿ. ಇಲ್ಲಿ ಶೂಟಿಂಗ್ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ತಮಿಳುನಾಡವರ, ತೆಲುಗು ದೇಶದವರ, ಮತ್ತೊಬ್ಬರ
ನಮಗ್ ಬನ್ನಿ, ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಶೂಟಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಅಥವಾ ಹೊರಾಂಗಣ ಚಿತ್ರೀಕರಣ ಒಂದು ಹೊರತುಪಡಿಸಿ ದೊಡ್ಡ ದೊಡ್ಡ ಸ್ಟುಡಿಯೋಗಳು ರೆಡಿ ಆಗುತ್ತೆ, ಬನ್ನಿ ಇಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಸಣ್ಣ ಮಾತುಗಳಾಗತ್ತೆ. ನಟ್ಟು ಬೋಲ್ಟು ಆ ತರದ ಹೇಳಿಕೆಗಳೆಲ್ಲ ಒಳಗೊಳ್ಳುವಿಕೆ ಬೇಕು. ಆಮೇಲೆ ನೀವು ಪಕ್ಷದ ಕಾರ್ಯಕ್ರಮ ಮಾಡೋದು ಪಕ್ಷದ ಕಾರ್ಯಕ್ರಮಕ್ಕೆ ಬರ್ತೀರಂತೆ. ಸ್ಟಾಲಿನ್ ಮುಖಾಂತರ ಈಗ ಸ್ಟಾಲಿನ್ಗೆ ನೀವು ಎಸ್ ಅಫ್ಕೋರ್ಸ್ ರಾಜ್ಯದಲ್ಲಿ ನಟ್ಟು ಬೋಲ್ಟು ರಾಜಕೀಯ ಬಹಳ ಜೋರಾಗಿ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನೀಡಿದ ಆ ಒಂದು ಹೇಳಿಕೆ ಇದೊಂದು ರೀತಿಯಲ್ಲಿ ಪುಡಿ ರೌಡಿಗಳ ಹೇಳಿಕೆ ಅನ್ನುವಂತ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಾಗಂತ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿಲ್ಲ. ಹೌದು, ನಾನು ಹೇಳಿದ್ದೀನಿ, ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ. ಈಗ ಏನು ಚಿತ್ರರಂಗ ನಿಮ್ಮ ಮಾಸ್ತಿನ, ಕಲಾವಿದರು ನಿಮ್ಮ ಮಾಸ್ತಿನ, ನಿಮ್ಮ ಪಾರ್ಟಿ ಕಾರ್ಯಕ್ರಮಗಳಿಗೆ ಅವರು ಬರಬೇಕಾ, ಹೀಗೆಲ್ಲ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ಸಾಧು ಕೋಕಿಲ ಕೆಲವರನ್ನ ಕರೆದೇ ಇಲ್ಲ, ಕೆಲವರಿಗೆ ಡೈರೆಕ್ಟ್ ಆಗಿ ಕರೆದಿದ್ದಾರೆ. ಅವರೇ ಹೇಳ್ಕೊಂಡಿದ್ದಾರೆ, ಶಿವಣ್ಣ ಬಿಟ್ಟರೆ ಬೇರೆ ಯಾರಿಗೂ ಡೈರೆಕ್ಟ್ ಆಗಿ ಹೋಗಿ ಕರೆದದ್ದು ಶಿವಣ್ಣ ಅವರನ್ನ ಮಾತ್ರ ಅಂತ ಹೇಳಿ. ಆಮೇಲೆ ಚಕ್ರವರ್ತಿ ಚಂದ್ರಚೂಡ್, ಸುದೀಪ್ ಆಪ್ತ ಗಣಿಗ ರವಿ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಇವತ್ತು ಕೂಡ ಗಣಿಗ ರವಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕೆಂಡ ಕಾರಿದ್ರು. ಏನೆಲ್ಲ ಆಗ್ತಾ ಇದೆ ಸ್ಯಾಂಡಲ್ವುಡ್ ವರ್ಸಸ್ ರಾಜಕೀಯ, ಬನ್ನಿ ನೋಡೋಣ. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವನೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನಟ್ಟು ಬೋಲ್ಟ್ ಟೈಟ್ ವಿವಾದಕ್ಕೆ ಭರ್ಜರಿ ಟ್ವಿಸ್ಟ್. ಡಿಸಿಎಂ ಡಿಕೆಶಿ ದಾರಿ ತಪ್ಪಿಸಿದ್ರ ಸಾಧು ಕೋಕಿಲ. ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಚಿತ್ರರಂಗದ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ರು. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಎಚ್ಚರಿಕೆ ನುಡಿ ನುಡಿದಿದ್ರು. ಡಿಸಿಎಂ ವಾರ್ನಿಂಗ್ ಕೊಟ್ಟಿದ್ದು ಕನ್ನಡ ಚಿತ್ರರಂಗಕ್ಕೆ. ಆದ್ರೀಗ ಹಾಸ್ಯ ನಟ ಕಾಂಗ್ರೆಸ್ ನಾಯಕ ಸಾಧು ಕೋಕಿಲ ಅವರು ಉಪಮುಖ್ಯಮಂತ್ರಿ ದಾರಿ ತಪ್ಪಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಫಿಲಂ ಫೆಸ್ಟಿವಲ್ಗೆ ಸುದೀಪ್ಗೆ ಆಹ್ವಾನ ಇರಲಿಲ್ಲ. ಯಾವಾಗ ಡಿಕೆಶಿ ಕೆರಳಿ ಕೆಂಡವಾದ್ರು, ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಕೂಡ ಸಿಡಿದೆದ್ರು. ಫಿಲಂ ಫೆಸ್ಟಿವಲ್ಗೆ ಸುದೀಪ್ಗೆ ಆಹ್ವಾನ ಇರಲಿಲ್ಲ. ಈ ಅಧ್ವಾನಕ್ಕೆ ಸಾಧು ಕೋಕಿಲ ಕಾರಣ ಅಂದ್ರು. ಆಹ್ವಾನ ಅವ್ರ ಸುತ್ತ ಇರೋ ಜನವ ನಾನ್ ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವರ ನಿರ್ದೇಶಕರುಗಳು ಸಾಧು ಕೋಕಿಲಾಗ್ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧು ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ? ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ ಇನ್ವಿಟೇಷನ್ ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧು ಕೋಕಿಲ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಡಿಕೆಶಿ ಅವರೇ ಹಿಟ್ಲರ್ ತರ ಆಡೋದು ಬಿಡಿ, ಸಿಎಂ ಆದ್ರೆ ಕಷ್ಟ ಇದೆ ಅಂದ ಚಂದ್ರಚೂಡ್. ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು? ನಿಮ್ಮ ಸೌಂಡ್ ಹಿಟ್ಲರ್ಗಳ ತರ ಇದೆ ಚಿತ್ರರಂಗದವ್ರ ಮೇಲೆ. ಕಾಂಗ್ರೆಸ್ 1000 ಕಾರ್ಯಕ್ರಮ ಮಾಡುತ್ತೆ, ಬಿಜೆಪಿ 1000 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ, ಕಾನೂನಿಲ್ಲ, ಅದು ಅವ್ರವ್ರ ಇಷ್ಟ. ನೀವು ಒಳಗೊಳ್ಳುವಿಕೆ, ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತೆ ರಶ್ಮಿಕಾ ವಿರುದ್ಧ ಸಿಡಿದೆದ್ದ ರವಿ ಗಣಿಗ. ಒಳ್ಳೆ ಪದ ಹೇಳ್ಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನ ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ನಟ್ಟು ಬೋಲ್ಟು ಟೈಟ್ ಹೇಳಿಕೆಗೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಆದ್ರೆ ಸಾಧು ಕೋಕಿಲ ಅವರೇ ಸಕಲ ಎಡವಟ್ಟಿಗೆ ಕಾರಣ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆದ್ರೆ ಒಂದೇನು ಗೊತ್ತಾ, ಈ ನಟ್ಟು ಬೋಲ್ಟು ವಿಚಾರ ಇದೆಯಲ್ಲ, ಏನು ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತಂದ್ರೆ, ಏನ್ ರಾಜಕೀಯದವರು ಈ ಗೃಹಲಕ್ಷ್ಮಿ 2000 ಕೊಟ್ಟ ಕಲಾವಿದರು ಬದುಕೋದು? ಕಲಾವಿದರು ಯಾರು ಬೇಕು, ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡೋ ಅಧಿಕಾರ ಇರೋದು ಒಬ್ರಿಗೆ ಮಾತ್ರ, ಪ್ರೇಕ್ಷಕರಿಗೆ ಮಾತ್ರ, ಬೇರೆ ಯಾವನಿಗಿಲ್ಲ ರೀ. ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಅಧಿಕಾರ ಯಾರಿಗಿದೆ? ಒಂದು ಕಡೆ ಏನು ಶೂಟಿಂಗ್ ಅವಕಾಶ ಇರ್ಲಿಕ್ಕಿಲ್ಲಪ್ಪ, ಮತ್ತೊಂದು ರಾಜ್ಯಕ್ಕೆ ಹೋಗಿ ಮಾಡ್ಬೋದಲ್ಲ, ಮತ್ತೊಂದು ರಾಜ್ಯದವರು ಕರೀತಾರೆ ಬನ್ನಿ ಅಂತ ಅಷ್ಟೇ, ಇನ್ನೇನಿದೆ. ಈಗ ITBT ಕ್ರಾಂತಿ ಆದಾಗ ಹೈದರಾಬಾದ್
ಹೇಗೆ ಹಾರ್ಡ್ವೇರ್ಗೆ ಬಹಳ ಫೇಮಸ್ ಆಯ್ತು, ಕರ್ನಾಟಕ ಬೆಂಗಳೂರು ಸಾಫ್ಟ್ವೇರ್ಗೆ ಫೇಮಸ್ ಆಯ್ತು. ಬಹಳ ದೊಡ್ಡ ಶೀತಲ ಸಮರ ನಡೀತು ಎರಡು ರಾಜ್ಯಗಳ ನಡುವೆ. ಆಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ, ಇಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ. ಇಲ್ಲಿ ಯಾವುದೋ ಬಂದಾಯ್ತು ಅಂತ ಹೇಳಿದಾಗ ಅಲ್ಲಿ ಕರೀತಾ ಇದ್ರು, ರೆಡ್ ಕಾರ್ಪೆಟ್ ಹಾಕಿ ಬನ್ನಿ 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 ಅಂತ ಹೇಳಿ. ಇಲ್ಲಿ ಶೂಟಿಂಗ್ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ತಮಿಳುನಾಡವರೋ ತೆಲುಗು ದೇಶದವರೋ ಮತ್ತೊಬ್ಬರೋ ನಮಗ್ ಬನ್ನಿ, ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಶೂಟಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಅಥವಾ ಹೊರಾಂಗಣ ಚಿತ್ರೀಕರಣ ಒಂದು ಹೊರತುಪಡಿಸಿ ದೊಡ್ಡ ದೊಡ್ಡ ಸ್ಟುಡಿಯೋಗಳು ರೆಡಿ ಆಗುತ್ತೆ, ಬನ್ನಿ ಇಲ್ಲೇ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲ ಸಣ್ಣ ಮಾತುಗಳಾಗತ್ತೆ. ನಟ್ಟು ಬೋಲ್ಟು ಆ ತರದ ಹೇಳಿಕೆಗಳೆಲ್ಲ ಒಳಗೊಳ್ಳುವಿಕೆ ಬೇಕು. ಆಮೇಲೆ ನೀವು ಪಕ್ಷದ ಕಾರ್ಯಕ್ರಮ ಮಾಡೋದು ಪಕ್ಷದ ಕಾರ್ಯಕ್ರಮಕ್ಕೆ ಬರ್ತೀರಂತೆ. ಸ್ಟಾಲಿನ್ ಮುಖಾಂತರ ಈಗ ಸ್ಟಾಲಿನ್ಗೆ ನೀವು